ಮಯೂರಿ, ಯಾಕೆ ಯಾವುದೋ ಹೊಸ ಜಾಗಕ್ಕೆ ಬಂದಿರೋ ತರ ನೋಡ್ತಿದ್ಯಲ್ಲ? ಇದು ನಿನ್ ಮನೆ, ನೀನ್ ಬಾಳ್ಬೇಕಾಗಿರೋ ಮನೆ. ನಡಿ ಒಳಗೆ. ನನ್ನ ಕಣ್ಣು ಎದುರುಗಡೆ ಇರ್ಬೇಡ. ಮತ್ತೆ ನಿನ್ ಕಣ್ ಮುಂದೆ ಬಂದೆ ಚೆನ್ನಾಗಿರಲ್ಲ. ಹೋಗ್ಲೇಬೇಕಾ ಅಕ್ಕ? ಹೋಗ್ಲೇಬೇಕಾ ಅಲ್ಲ, ಹೋಗ್ಲೇಬೇಕು. ಹೇಗಕ್ಕ ಹೋಗ್ಲಿ? ಅಮ್ಮವರು ಕೋಪ ಮಾಡ್ಕೊಂಡು ಆಸ್ಪತ್ರೆಯಿಂದ ನನ್ನನ್ನು ಹೊರಗಡೆ ಹಾಕಿ ಇನ್ಯಾವತ್ತೂ ನಿನ್ ಮುಖನ ತೋರಿಸ್ಬೇಡ ಅಂತ ಹೇಳಿದ್ದಾರೆ. ಹೀಗಿರುವಾಗ ಮತ್ತೆ ಅವ್ರ ಮುಂದೆ ಹೋಗಿ ನಿಂತ್ಕೊಂಡು ಇನ್ನಷ್ಟು ಕೋಪಕ್ಕೆ ದಾರಿ ಮಾಡ್ಕೊಡೋದು ಸರಿನಾ? ಅದಕ್ಕೆ ನಾವು ಹೋಗೋದೇ ಬೇಡ ಅಕ್ಕ. ಮಯೂರಿ, ಇದು ನಿನ್ ಗಂಡನ್ ಮನೆ. ತಾರಕಣ್ಣ ಯಾವ ಪರಿಸ್ಥಿತಿ ಇದ್ದಾರಂತ ನಿನಗೆ ಗೊತ್ತು ತಾನೆ? ಇಂಥ ಪರಿಸ್ಥಿತಿಯಲ್ಲಿ ಹೆಂಡತಿ ಆದವಳು ತನ್ನ ಗಂಡನ ಜೊತೆ ಇದ್ದು ಅವ್ರ ಆರೋಗ್ಯನ ನೋಡ್ಕೋಬೇಕಲ್ವಾ? ನೀನ್ ನೋಡಿದ್ರೆ ಯಾರೋ ಏನೋ ಹೇಳ್ತಾರಂತ ಮನೆ ಒಳಗೆ ಹೋಗೋದಕ್ಕೆ ಹಿಂಜರಿತಿದ್ಯಲ್ವಾ? ಇಲ್ಲ ಅಕ್ಕ, ನನಗೇನೋ ಅವ್ರ ಮೇಲೆ ಕಾಳಜಿ ಇದೆ. ಯಜಮಾನ್ರು ನನ್ನ ಪರವಾಗಿದ್ದಾರೆ ಅನ್ನೋದು ನಂಗೆ ಗೊತ್ತಿದೆ. ಆದ್ರೂ ಅಮ್ಮವ್ರ ಕೋಪನ ನೆನಪಿಸ್ಕೊಂಡ್ರೆ ಒಂದು ಹೆಜ್ಜೆನೂ ಇಡ್ಬೇಕು ಅಂತ ಮನ್ಸೇ ಆಗ್ತಿಲ್ಲ ಅಕ್ಕ. ಮತ್ತೀಗೇನ್ ಮಾಡ್ತೀಯಾ? ಮತ್ತೆ ಊರಿಗೆ ಹೋಗ್ಬಿಡ್ತೀಯಾ? ಹಾಗ್ ಮಾಡಿದ್ರೆ ಅಂಕಲ್ ಸುಮ್ನೆ ಬಿಡ್ತಾರಾ? ಮತ್ತೆ ಅಲ್ಲಿಗೆ ಬಂದು ಕಾಡಿ ಬೇಡಿ ನಿನ್ನ ವಾಪಸ್ ಕರ್ಕೊಂಡ್ ಬರ್ತಾರೆ. ಅದೆಲ್ಲ ನಿನ್ ಮನೆಯವ್ರ ವಿಷಯ ಗೊತ್ತಾದ್ರೆ ಅವ್ರು ಬೇಜಾರ್ ಮಾಡ್ಕೊಳಲ್ವಾ ಹೇಳು? ಇಲ್ಲ ಅಕ್ಕ, ನಾನು ನಮ್ಮ ಊರಿಗೆ ಹೋಗೋದಿಲ್ಲ. ಒಂದ್ 2 ದಿವಸ ನಿಮ್ಮನೇಲೆ ಇರೋದಕ್ಕೆ ಅವಕಾಶ ಮಾಡ್ಕೊಡಿ. ಆಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀನಿ. ಮಯೂರಿ, ನನ್ ಮನೇಲಿರೋದಕ್ಕೆ ನಿನಗೆ ಯಾವ ಅಭ್ಯಂತರನೂ ಇಲ್ಲ. ಆದ್ರೆ ತಾರಕಣ್ಣ ಹುಷಾರಾಗ್ಲಿ ಅಂತ ನೀನ್ ಕಠಿಣವಾದ ವ್ರತಗಳನ್ನ ಮಾಡಿ ಅವ್ರು ಚೆನ್ನಾಗಿರ್ಲಿ ಅಂತ ಬೇಡ್ಕೊಂಡಿದ್ಯಾ. ಅದ್ರ ಫಲಾನೇ ಅವ್ರು ಇವತ್ತು ಆಸ್ಪತ್ರೆಯಿಂದ ಮನೆಗ್ ಬಂದಿರೋದು. ಇಂಥ ಸಮಯದಲ್ಲಿ ನಿನ್ನ ಅವಶ್ಯಕತೆ ಅವ್ರಿಗೆ ತುಂಬಾನೇ ಇದೆ. ಪ್ಲೀಸ್, ಈ ವಿಷಯದಲ್ಲಿ ಹಠ ಮಾಡ್ಬೇಡ ಮಯೂರಿ, ನನ್ ಮಾತ್ ಕೇಳು. ನಡಿ ಒಳಗೆ. ನೀನಿಷ್ಟೇ ಯೋಚನೆ ಮಾಡಿದ್ರು ನೀನ್ ಈ ಮನೆಗಲ್ದೆ ಬೇರೆಲ್ಲೂ ಹೋಗಕ್ಕಾಗಲ್ಲ. ಇಲ್ಲಿವರೆಗೂ ನೀನ್ ಎಂತೆಂತ ಕಷ್ಟ ಅವಮಾನಗಳನ್ನ ಸಹಿಸ್ಕೊಂಡಿದ್ಯಾ. ಅಂಥದ್ರಲ್ಲಿ ಇವ್ರ ಕೋಪನ ಸಹಿಸ್ಕೊಳ್ಳೋದಕ್ಕಾಗಲ್ವಾ? ನೀನ್ ಮಾಡಿರೋ ಪ್ರಾರ್ಥನೆಯಿಂದ ತಾರಕಣ್ಣ ಹುಷಾರಾಗಿ ಮನೆಗೆ ಬಂದಿದಾರಂತ ಗೊತ್ತಾದ್ರೆ ಅವ್ರೆಷ್ಟು ಖುಷಿ ಪಡ್ತಾರೆ. ನಡಿ ಒಳಗೆ. ನಡಿ ಮಯೂರಿ.